go for preventive detention. ನಿಮ್ಗೆ ಗೊತ್ತಿದ್ರ ಬಗ್ಗೆ ಸ್ವಲ್ಪ. ಸೊ ಪ್ರಿವೆಂಟಿವ್ ಅಂಡ್ ಪುನಿಟಿವ್. ಓಕೆ, ಕ್ರೈಮ್ ಆದ್ಮೇಲೆ, ಕ್ರೈಮ್ ಹಾಕಿನ ಮುಂಚೆ ಪ್ರಿವೆಂಟಿವ್. ನೆಕ್ಸ್ಟ್, ಸಬ್ categorization of scheduled caste. Telangana has become the first state in India to implement the separation of the scheduled caste. ಗೊತ್ತಲ್ಲ scheduled caste, who declares them? Parliament and President. Who can denotify them? Parliament can denotify scheduled tribes from the scheduled caste type C in the. But however, both Parliament and President have the power to notify them. Okay, notification ibru ಮಾಡ್ತಾರೆ. Okay, denotification ಒಬ್ಬರೇ ಮಾಡಕ್ಕಾಗೋದು, that is Parliament. ಆಯ್ತಾ? ಸಬ್ categorization of scheduled caste ಗ್ಯಾಪ್ ನೆಕೊಳ್ಳಿ ಸ್ವಲ್ಪ. ನಂಗೆ ಫುಲ್ ಡೆಪ್ತ್ ಆಗಿ ಇದೆಲ್ಲ ಬೇಡ, ನನಗೆ ಫಸ್ಟ್ ಹೇಳಿದಿಲ್ಲ ಗ್ಯಾಪ್ ನೆಕೊಳ್ಳೋದು ತೆಲಂಗಾಣದು ನಮ್ಗೆಲ್ಲ ಇಂಪಾರ್ಟೆಂಟ್ ಇರೋದು. ನಮಗೇನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಹೂ ಕ್ಯಾನ್ ಡಿಕ್ಲೇರ್ ಶೆಡ್ಯೂಲ್ ಕ್ಯಾಸ್ಟ್, ವಾಟ್ ಇಸ್ ದ ಆರ್ಟಿಕಲ್ ನಂಬರ್ ಫಾರ್ ಇಟ್, ಅದು ನನಗೆ ಇಂಪಾರ್ಟೆಂಟ್ ಎಕ್ಸಾಮ್ಸ್ಗೆ. ಅವು ಗ್ಯಾಪ್ ನೆಕ್ಕೊಂಡು ಇಲ್ಲಿದೆಯಲ್ಲ ಆರ್ಟಿಕಲ್ 341 of 1, ಅದು ನನಗೆ ಇಂಪಾರ್ಟೆಂಟ್. ಡೆಫಿನೇಷನ್ scheduled caste ಅಂತ ಹೇಳಿದ್ರೆ. ದೆನ್ ಡಾಕ್ಟ್ರಿನ್ ಆಫ್ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸಸ್, ವಿಚ್ ಕೇಸ್ ಶಿರೂರ್ ಮಠ್ ಕೇಸ್. ಆ ಕೇಸ್ ಗ್ಯಾಪ್ ನೆಕ್ಕೊಳ್ಳಿ. ಅದಾದ್ಮೇಲೆ ವರ್ಕ್ ಆನ್ ದ ಇಂಪಾರ್ಟೆಂಟ್ ಡಾಕ್ಟ್ರಿನ್ಸ್. ಗೊತ್ತಲ್ಲ, ಡಾಕ್ಟ್ರಿನ್ ಆಫ್ ಕಲರಬಲ್ ಲೆಜಿಸ್ಲೇಷನ್ ಏನಂದ್ರೆ ವರ್ಕ್ ಮಾಡ್ರಪ್ಪ, ನಾನು ಹೇಳಿದೀನಿ ತಾನೆ. ಡಾಕ್ಟರ್ ಯಾರು ಹೇಳ್ತೀರಪ್ಪ ಆನ್ಲೈನ್ ಸ್ಟೂಡೆಂಟ್ಸ್? ಡಾಕ್ಟ್ರಿನ್ ಆಫ್ ಕಲರಬಲ್ ಲೆಜಿಸ್ಲೇಷನ್ ಅಂದ್ರೆ ಏನು? ಡಾಕ್ಟ್ರಿನ್ ಆಫ್ ರೆಸ್ ಜುಡಿಕಾಟಾ ಅಂದ್ರೆ ಲಿಟಿಗೇಷನ್ ಆಗಿದೆ, ವಿ ಆರ್ ನಾಟ್ ಅಲೋಯಿಂಗ್ ದ ರೀಲಿಟಿಗೇಷನ್, ಅಲೋ ಮಾಡ್ತಿಲ್ಲ ಅಂತ. ದಟ್ ಇಸ್ ದ ಮೀನಿಂಗ್ ಆಫ್ ಡಾಕ್ಟ್ರಿನ್ ಆಫ್ ರೆಸ್ ಜುಡಿಕಾಟಾ. ವಾಟ್ ಇಸ್ ದ ಮೀನಿಂಗ್ ಆಫ್ ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್? ಡಾಕ್ಟ್ರಿನ್ ಆಫ್ ಹಾರ್ಮೋನಿಯಸ್ ಕನ್ಸ್ಟ್ರಕ್ಷನ್. ಡಾಕ್ಟ್ರಿನ್ ಆಫ್ ಪಿತ್ ಅಂಡ್ ಸಬ್ಸ್ಟೆನ್ಸ್. ಇಟ್ಸ್ ಲೈಕ್ ಯುವರ್ ಗೈಸ್ ಆರ್ ರಿವೈಸಿಂಗ್ ಮೀ ಆಲ್ಸೋ. ಇದು ಈ ತರ ಉಲ್ಟಾ ಆಗ್ತಿದೆ ರಿವಿಷನ್ ಮಾಡಕ್ಕಂತ. ದಿಸ್ ಇಸ್ ರಿವಿಷನ್ ಫಾರ್ ಮೀ ಆಲ್ಸೋ. ಈ ತರ ಆಗ್ತಿದೆ ಈಗ. ಹೇಳಿ, ಓದಿಲ್ಲ ಈ ತರ ಎಷ್ಟು ಮಂಡೆ ಮಾಡ್ರು ನೀವೆಲ್ಲ ತಿಳ್ಕೊಂಡು ನನ್ಗೆ ಸರ್ ಮಂಡೆ 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 ಅನ್ಕೊಂಡು. ಯಾಕಪ್ಪ ಅವನೇ ಓದಂತಾನೆಪ್ಪ, ರಿವಿಷನ್ ಮಾಡ್ಕೊಂಡ್ರಪ್ಪ ಇದೆಲ್ಲ. ಓಕೆ, ಸೊ ದಿಸ್ ಆರ್ ದ ಹೈ ಪ್ರಯಾರಿಟಿ ಟಾಪಿಕ್ಸ್ ಫಾರ್ ದಿಸ್ ಇಯರ್ ಎಕ್ಸಾಮ್ಸ್ಗೆ. ಚೆಕ್ ಮಾಡ್ಕೊಳ್ಳಿ, ಮಿಸ್ ಮಾಡಕ್ ಹೋಗ್ಬೇಡಿ. ಬಿಕಾಸ್ ಕ್ವಶನ್ ಬಂದಿಲ್ಲಪ್ಪ, ಡಾಕ್ಟ್ರಿನ್ಸ್ ಮೇಲೆ ಕ್ವಶನ್ ಬಂದಿಲ್ಲ, ಚಾನ್ಸಸ್ ಆರ್ ವೆರಿ ಹೈ. ಚೆಕ್ ಮಾಡ್ಕೊಳ್ಳಿ ಆಯ್ತಾ. ನೆಕ್ಸ್ಟ್ ಉರ್ದು ಲ್ಯಾಂಗ್ವೇಜ್ ಹೇಳ್ತಲ್ಲ, ವರ್ಕ್ ಆನ್ ದ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂಡ್ ದ 8th schedule ಲ್ಯಾಂಗ್ವೇಜಸ್. ಕ್ವಶನ್ ಕೇಳ್ತಾರೆ, ವಿಚ್ ಆರ್ ದ ಲ್ಯಾಂಗ್ವೇಜ್ ಆರ್ ಕಾಮನ್ ಬಿಟ್ವೀನ್ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂಡ್ 8th schedule ಲ್ಯಾಂಗ್ವೇಜಸ್. ರಾಜಸ್ಥಾನಿ ಇದೆಯಾ? No, sir. ಪಂಜಾಬಿ ಇದೆಯಾ? ಈಗ ಹೇಳಿ. ಪಂಜಾಬಿ ಇದೆಯಾ? ಹರಿಯಾಣವಿ ಅಲ್ಲಲ್ಲಪ್ಪ, ಅಲ್ಲಿದ್ಯಾ ಹೇಳಿದ ಅಷ್ಟೇ. ಅದು ಇದೆಯಾ ಇಲ್ವಾ ಅಲ್ಲಿ? ಪಂಜಾಬಿ ಇದೆಯಾ, ಹರಿಯಾಣವಿ ಇದೆಯಾ? ಓಕೆ, ಕೊಂಕಣಿ ಇದೆಯಾ? ಕೊಂಕಣಿ ಇದೆಯಾ? ಇದೆ. ಪಕ್ಕ? ಎಸ್ ಸರ್. ಅದಕ್ಕೆ ಚೆಕ್ ಮಾಡ್ಕೊಂಡು ನೀಟಾಗಿ ಆಯ್ತಾ. ಓಕೆ, ಕ್ವಶನ್ಸ್ ಇಲ್ಲೆಲ್ಲ ಆಗೋದು ಆಗ್ಬೇಕಾದ್ರೆ 22 ಲ್ಯಾಂಗ್ವೇಜಸ್. ಸಿ ವಾಟ್ ಆರ್ ಥಿಂಗ್ಸ್ ಯು ನೋ ಅಲ್ಲ. ಅಬ್ವಿಯಸ್ಲಿ ಹಿಂದಿ, ಕನ್ನಡ, ತೆಲುಗು, ತಮಿಳು ಎಲ್ಲ ಗೊತ್ತಿರುತ್ತೆ ನಿಮಗೆ. ಅದನ್ನ ಬಿಟ್ಬಿಡಿ. ನಿಮ್ಗೆ ಯಾವ್ದು ಗ್ಯಾಪ್ನ ಇರಲ್ವಾ ಅಲ್ಲ, ಗ್ಯಾಪ್ನ ಇಟ್ಕೊಳ್ಳಿ ಅಷ್ಟೇ. ಒಡಿಯಾ ಗ್ಯಾಪ್ ಗೊತ್ತಿರುತ್ತೆ, ಅಬ್ವಿಯಸ್ಲಿ ಇದ್ದೇ ಇರುತ್ತೆ ಅಂತ ಗೊತ್ತಿರುತ್ತೆ ನಿಮಗೆ. ಅದ್ ಬಿಟ್ಟೆ ಸಾನ್ಸ್ಕ್ರಿಟ್ ಇದೆಯಾ ಇಲ್ವಾ, ಇಂಗ್ಲಿಷ್ ಇದೆಯಾ ಇಲ್ವಾ ಅದರಲ್ಲಿ? ಸೊ ಯಾವ್ದು ಇರಲ್ಲ, ಅಟ್ಲೀಸ್ಟ್ ಅದ್ರ ಬಗ್ಗೆ ವರ್ಕ್ ಮಾಡ್ಕೊಳ್ಳಿ ಅಷ್ಟೇ. ನಿಮ್ಗೆ ಯಾವ್ದು ಗ್ಯಾಪ್ ಅದು ವರ್ಕ್ ಮಾಡ್ಕೊಳ್ಳಿ, ಇನ್ಸ್ಟೆಡ್ ಆಫ್ ರಿಮೆಂಬರಿಂಗ್ ಆಲ್ ದ ಥಿಂಗ್ಸ್. ಓಕೆ, ವಾಟ್ ಎವರ್ ಯು ನೋ ಯು ಕ್ಯಾನ್ ಸ್ಕಿಪ್ ಇಟ್. ಓಕೆ, ನೆಕ್ಸ್ಟ್ ಕಸ್ಟೋಡಿಯಲ್ ಡೆತ್ಸ್ ಮೇನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಫರ್ಲೋ ಅಂಡ್ ಪೆರೋಲ್ ಸ್ವಲ್ಪ ಇಂಪಾರ್ಟೆಂಟ್ ಚೆಕ್ ಮಾಡ್ಕೊಳ್ಳಿ. ಡಿಫ್ರೆನ್ಸ್ ಬಿಟ್ವೀನ್ ಫರ್ಲೋ ಅಂಡ್ ಪೆರೋಲ್, ಡಿಫ್ರೆನ್ಸ್ ಗ್ಯಾಪ್ ಇಟ್ಕೊಳ್ಳಿ. ನೆಕ್ಸ್ಟ್ ಟ್ರಾನ್ಸ್ಜೆಂಡರ್ ಪರ್ಸನ್ ಹೇಳಿದಲ್ಲ, ಆ ಕೇಸ್ ಗ್ಯಾಪ್ ಬೇಕಾಗುತ್ತೆ. 4 ಕೇಸಸ್ ಆಫ್ ಇಂಡಿಯಾ. ಓಕೆ, ಇಟ್ ರೆಕಗ್ನೈಸ್ಡ್ ದ ಟ್ರಾನ್ಸ್ಜೆಂಡರ್ ಆಸ್ ಎ ಥರ್ಡ್ ಪರ್ಸನ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಅದು ಗ್ಯಾಪ್ ಇಟ್ಕೊಳ್ಳಿ. 4 ಕೇಸ್ ಬಗ್ಗೆ ಗ್ಯಾಪ್ ಇಟ್ಕೋಬೇಕಾಗುತ್ತೆ. ದೆನ್ ನಾರ್ಕೋಟಿಸ್, ನಾಟ್ ಸೋ ರಿಲೆವೆಂಟ್. ಹೇಬಿಯಸ್ ಕಾರ್ಪಸ್ ಗೊತ್ತಿಲ್ಲ, ರಿಟ್ಸ್ ಅಂಡರ್ ಆರ್ಟಿಕಲ್ 32. ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಸರ್ಶ್ಯೂರಿ, ಪ್ರೊಹಿಬಿಷನ್ ಅಂಡ್ ಕ್ಯೂ ವಾರಂಟ್. ಏನಕ್ಕೆ ಇಶ್ಯೂ ಮಾಡ್ತಾರೆ, ಯಾರಿಗೆ ಇಶ್ಯೂ ಮಾಡ್ತಾರೆ ಎಲ್ಲ ಇಂಪಾರ್ಟೆಂಟ್ ಇರುತ್ತೆ. ಗ್ಯಾಪ್ ಇಟ್ಕೊಳ್ಳಿ. ಹೂ ಕ್ಯಾನ್ ಇಶ್ಯೂ ಇನ್ ದ ರಿಟ್ಸ್ ಇನ್ ಇಂಡಿಯಾ? ವಿಚ್ ಕೋರ್ಟ್ಸ್? ಸುಪ್ರೀಂ ಕೋರ್ಟ್ and High Court? Who has more power? High Court. High Court in terms of the writ jurisdiction. Okay na, so it can issue the writs for the even for enforcing the legal rights also. Supreme Court can enforce only the fundamental rights by using the writs. Okay, but however the high courts can issue writs for the normal legal rights also. But when it comes to jurisdiction, Supreme Court has very wider. Okay, it can issue for entire India. High Court ಬಂದಾಗ only with respect to that locality ಅಷ್ಟೇ, ಸ್ಟೇಟಿಗೆ ಮಾತ್ರ ಬರುತ್ತೆ. ಸೊ ಓಕೆ, ಅದು ಯಾಕೆ ಹೇಳ್ಕೊಳ್ಳಿ. ಹೇಬಿಯಸ್ ಕಾರ್ಪಸ್ ಅಂಡ್ ಯಾರಿಗೆ ಇಶ್ಯೂ ಮಾಡ್ತಾರೆ ಗೊತ್ತಲ್ಲ,
habeas corpus is the only writ which can be issued against the private individual. ಪ್ರೈವೇಟ್ ಇಂಡಿವಿಜುವಲ್ಗೆ ಇಶ್ಯೂ ಮಾಡಕ್ಕೆ ಒಂದೇ ಇಟ್ಟಿರೋದು, ಬೇರೆ ಇಶ್ಯೂ ಮಾಡೋಕ್ಕಾದ್ರೆ ಇಂಡಿವಿಜುವಲ್ಗೆ ಎಂಪವರ್ಡ್ ಇರುತ್ತೆ, ಚೆಕ್ ಮಾಡ್ಕೊಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಅಂಡರ್ ಆರ್ಟಿಕಲ್ 32. ಇಸ್ ಇಟ್ ಪಾರ್ಟ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್? ಬರುತ್ತಲ್ಲ, ಗ್ಯಾಪ್ ತೆಕ್ಕೊಳ್ಳಿ, ವಾರ್ಡ್ ಏನೇ ಬರುತ್ತೆ ಅಂತ. ಸೋಷಿಯಲಿಸಂ ಬರುತ್ತಾ? ಸೋಷಿಯಲಿಸಂ No, sir. ಬೇಸಿಕ್ ವರ್ಡ್ ಬರಲ್ಲ, ಬಟ್ ವಿ ಹ್ಯಾವ್ ಪ್ರಾವಿಷನ್ಸ್ ಆಫ್ ಸೋಷಿಯಲಿಸಂ. ಲೈಕ್ ವೆಲ್ಫೇರ್ ಸ್ಟೇಟ್ ಬರುತ್ತೆ, ವೆಲ್ಫೇರ್ ಸ್ಟೇಟ್ ಆಗ್ಬೋದು, ರೂಲ್ ಆಫ್ ಲಾ ಆಗ್ಬೋದು, ಫೆಡರಲಿಸಂ ಬರುತ್ತೆ, ಸೆಕ್ಯುಲರಿಸಂ ಬರುತ್ತೆ, ಆರ್ಟಿಕಲ್ 32 ಬರುತ್ತೆ, ಆರ್ಟಿಕಲ್ 136 ಬರುತ್ತೆ, ಆರ್ಟಿಕಲ್ 141 and 142 ಬರುತ್ತೆ. Then article 226 and article 227. All these are part of your basic structure word ಬರುತ್ತೆ. The word is not mentioned in the constitution, it is the judicial innovation. ಅರ್ಥಾಗ್ತಿಲ್ಲ? ಸೊ ಆಲ್ ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್, ಚೆಕ್ ಮಾಡ್ಕೊಳ್ಳಿ ಆಯ್ತಾ. ನೆಕ್ಸ್ಟ್ ರಿಪ್ರೊಡಕ್ಟಿವ್ ರೈಟ್ಸ್ ಬೇಡ. ಸುಪ್ರೀಂ ಕೋರ್ಟ್ ರೂಲಿಂಗ್ ಆನ್ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಗೊತ್ತಲ್ಲ, ಮೇನಕಾ ಗಾಂಧಿ ಕೇಸ್, ಡ್ಯೂ ಪ್ರೋಸೆಸ್ ಆಫ್ ಲಾ ಬಂದಿದ್ದು ಉಟ್ಕೊಂಡಿದ್ದಾರೆ ತರ ಬರ್ಬೇಕಾದ್ರೆ. ಆರ್ಟಿಕಲ್ 21 ನ ಸುಪ್ರೀಂ ಕೋರ್ಟ್ ಎಕ್ಸ್ಪ್ಯಾಂಡೆಡ್ ಯೂಸಿಂಗ್ ದ ಡ್ಯೂ ಪ್ರೋಸೆಸ್ ಆಫ್ ಲಾ. ಅರ್ಲಿಯರ್ ವಿ ಯೂಸ್ ಟು ಫಾಲೋ procedure established by law. Even now also we follow the same thing, but however we also follow the spirit of the law, means due process of law. That means intention behind the law making. ಅದ್ರ ಬಗ್ಗೆ ಫಾಲೋ ಮಾಡ್ತೀವಿ ಇಂಡಿಯಾದಲ್ಲಿ ಕೂಡ.